ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇದು ಹಲವಾರು ಎಕ್ಸಾಮ್ಗಳಂದರೆ ಕೆ ಇ ನಡೆಸಿರುವ 3-4ರಿಂದ 5-6 ಎಕ್ಸಾಮ್ಗಳ ಒಂದು ಸರಾಸರಿ ಯಾವ ಭಾಗದಿಂದ ಅತಿ ಹೆಚ್ಚಾಗಿ ಕ್ವಶನ್ಗಳನ್ನು ಕೇಳಿದ್ದರೆ ಮುಂದೆ 2026 ಆಗಸ್ಟ್ 2ರಂದು ನಡೆಯುವ ಒಂದು ಪರೀಕ್ಷೆಯಲ್ಲಿ ಯಾವ ಭಾಗದಿಂದ ಬರುವ ಸಂಭವ ಇರ್ತದೆ ಅಂತಂದರೆ, ನಾನು ಇಲ್ಲಿ ಒಂದು ಸರಾಸರಿ ಮುಖಾಂತರ ಒಂದು ಪ್ಯಾಟರ್ನ್ ರೆಡಿ ಮಾಡಿದ್ದೇನೆ ಸ್ನೇಹಿತರೆ. ಈ ಪ್ಯಾಟರ್ನ್ ಮುಖಾಂತರ ನೀವು ಸ್ಟಡಿ ಮಾಡಿದಾಗ ಈ ಪ್ಯಾಟರ್ನ್ ಮುಖಾಂತರ ನಿಮಗೆ 1-2 ಮಾರ್ಕ್ಸು ಹೆಚ್ಚಕಮ್ಮ ಆಗ್ತಾವೆ ಸ್ನೇಹಿತರೆ. ಅದಕ್ಕಾಗಿ ಈ ಪ್ಯಾಟರ್ನ್ ಮುಖಾಂತರ ನೀವು ಸ್ಟಡಿ ಮಾಡಬೇಕು. ಇಲ್ಲಿ ನಾನು ಒಂದೊಂದಾಗಿ ಹೇಳ್ತೇನೆ ಸ್ನೇಹಿತರೆ. ಅಂದಾಜು ಪ್ರಕಾರ ನಾನು ಈ ರೀತಿ ಒಂದು ಸರ್ವೆ ಮಾಡಿದ್ದೀನಿ. 3-4 ಪೇಪರ್ಗಳನ್ನು ಕ್ರೋಢೀಕರಣ ಮಾಡಿ ಲೆಕ್ಕ ಮಾಡಿ ಅದರ ಜೊತೆಗೆ ನಾನು ಅದರ ಜೊತೆ ಸರಾಸರಿ ತೆಗೆದುಕೊಂಡು ಯಾವ ಭಾಗದಿಂದ ಅತಿ ಹೆಚ್ಚಾಗಿ ಕ್ವಶನ್ ಕೇಳಿದ್ದರೆ ಹಿಂದಿನ ಕ್ವಶನ್ ಪತ್ರಿಕೆಗಳಲ್ಲಿ ಮುಂದಿನ ಅಂದರೆ 2026 ಆಗಸ್ಟ್ 2ರಂದು ನಡೆಯುವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಕ್ವಶನ್ ಕೇಳಬಹುದು, ಯಾವ ಭಾಗದಿಂದ ಅತಿ ಹೆಚ್ಚಾಗಿ ಕೇಳಬಹುದು ಅಂತ ನನ್ನ ಒಂದು ನಂಬಿಕೆಯಿಂದ ನಾನು ಈ ರೀತಿ ಪ್ಯಾಟರ್ನ್ ರೆಡಿ ಮಾಡಿದೆ ಸ್ನೇಹಿತರೆ. ಇಲ್ಲಿ ಒಂದನೇದಾಗಿ ನೋಡೋಣ ಬನ್ನಿ, ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ನಲ್ಲಿ ಅತಿ ಹೆಚ್ಚಾಗಿ ಕ್ವಶನ್ ಕೇಳಿದೆ ಸ್ನೇಹಿತರೆ. ಹಿಂದಿನ ಕ್ವಶನ್ ಪತ್ರಿಕೆಗಳಲ್ಲಿ ಸಹ 3-4 ಪತ್ರಿಕೆಗಳನ್ನು ನೋಡಿದಾಗ ಕರೆಂಟ್ ಅಫೇರ್ಸ್ಗೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಸಹ ಏನು ಮಾಡಬೇಕಪ್ಪ ಅಂದರೆ ಜನವರಿಯಿಂದ ಜುಲೈವರೆಗೂ ಸಂಪೂರ್ಣವಾಗಿ ನೀವು ಕರೆಂಟ್ ಅಫೇರ್ಸು ಪ್ರಿಪೇರ್ ಆಗಿರಲೇಬೇಕು ಸ್ನೇಹಿತರೆ. ಯಾಕಂದರೆ 26 ಕ್ವಶನ್ ಅಂದರೆ ಸುಮ್ಮನೆ ಅಲ್ಲ, 100ಕ್ಕೆ 20 ಅಂದರೆ 26% ನಿಮಗೆ ಕರೆಂಟ್ ಅಫೇರ್ಸ್ ಮುಖಾಂತರನೇ ಕ್ವಶನ್ ಕೇಳಿದರೆ. ಅದಕ್ಕಾಗಿ ನೀವು ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದಿರಬೇಕು. ನೀವು ಒಂದೇಳೆ ಕರೆಂಟ್ ಅಫೇರ್ಸಲ್ಲಿ ಮಿಸ್ ಆದರೆ ನಿಮ್ಮ ಜಾಬ್ ಸಹ ಮಿಸ್ ಆಗುವ ಚಾನ್ಸಸ್ಸು ಜಾಸ್ತಿ ಇರ್ತದೆ ಅಂತ ಹೇಳ್ತೇನೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟು ಯಾವ ಸಬ್ಜೆಕ್ಟಿಗೆ ಓದಿ ಕೊಟ್ಟಿದೆ, ಇಲ್ಲಿ ಕರೆಂಟ್ ಅಫೇರ್ಸ್ಗೋಸ್ಕರ ನೀವು ಕೆ ಎಂ ಸುರೇಶ್ ಅವರ ಸ್ಪರ್ಧಾ ವಿಜೇತ 1ರಿಂದ 3-4 ಸಲ ನೀವು ಚೆನ್ನಾಗಿ ಓದಿ ರಿವಿಷನ್ ಆಗಬೇಕು. ರಿವಿಷನ್ ಆಗಿ ನಿಮ್ಗೆ ಯಾವುದೇ ಕ್ವಶನ್ ಕೇಳಬೇಕು ಸಹ ನೀವು ಅಲ್ಲಿ ಅಂಕವನ್ನು ಜಾಸ್ತಿ ಗಳಿಸ್ಬೋದು ಸ್ನೇಹಿತರೆ. ನೀವು ಅದೇ ರೀತಿ ನೀವು ಯಾವುದೇ ಮ್ಯಾಗ್ಝಿನ್ ಓದಿ ಅದೇ ಅಂತ ಹೇಳಲ್ಲ, ಯಾಕಂದರೆ ನಿಮಗೆ ಈಗ ಸಮಯದ ಕಡಿಮೆ ಇದೆ. ಅದಕ್ಕೋಸ್ಕರ ನಾನು ಸ್ಪರ್ಧಾ ವಿಜೇತವನ್ನು ರೆಫರ್ ಮಾಡಿದ್ದೇನೆ ಸ್ನೇಹಿತರೆ. ನೀವು ಯಾವುದು ಓದ್ತೀರಿ ಚೆನ್ನಾಗಿ ಓದಿ, ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಓದೋದ್ರಲ್ಲಿ, ಯಾಕಂದರೆ ಎಲ್ಲ ಪುಸ್ತಕಗಳು ಒಳ್ಳೆಯವಾಗಿರ್ತವೆ. ಅದಕ್ಕಾಗಿ ನಿಮಗೆ ಸಮಯ ಕಡಿಮೆ ಇರೋದಕ್ಕೋಸ್ಕರ ನಾನು ಕೆ ಎಂ ಸುರೇಶ್ ಅವರ ಒಂದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನು ನಿಮಗೆ ರೆಫರ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ನು ಹಿಸ್ಟ್ರಿ, ಇತಿಹಾಸ. ಈ ಇತಿಹಾಸದಲ್ಲಿ 15ಕ್ಕಿಂತ ಹೆಚ್ಚು ಕೇಳುವ ಸಂಭವ ಇರ್ತದೆ. ಇತಿಹಾಸದಲ್ಲಿ 3 ಭಾಗ ನೋಡ್ಬೋದು ಸ್ನೇಹಿತರೆ. ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸ ಮತ್ತು ಪ್ರಾಚೀನ ಇತಿಹಾಸ, ಈ 3ನ್ನು ಕ್ರೋಢೀಕರಣ ಮಾಡಿ 15ಕ್ಕಿಂತ ಹೆಚ್ಚಿಗೆ ಕೇಳುವ ಸಂಭವ ಇರ್ತದೆ. ಅದಕ್ಕಾಗಿ ನೀವು ಇತಿಹಾಸದ ಕ್ವಶನ್ಗಳು ಸಹ ನೀವು ಏನು ಮಾಡಬೇಕಪ್ಪ ಅಂದರೆ ಹಿಂದಿನ ಎಕ್ಸಾಮಲ್ಲಿ ಕೆ ಇ ಅವರು ನಡೆಸಿರುವ ಹಲವಾರು ಎಕ್ಸಾಮ್ಗಳು ಸ್ನೇಹಿತರೆ. PS ಆಗಿರ್ಬೋದು, PC ಆಗಿರಬಹುದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಅದೇ ರೀತಿ ಗ್ರೂಪ್ C ವಿವಿಧ ಹುದ್ದೆಗಳ ಅಂದರೆ ವಿವಿಧ ಇಲಾಖೆಗಳಲ್ಲಿ ನಡೆಸಿರುವ GK ಪತ್ರಿಕೆ ಆಗಿರ್ಬೋದು, ಅದೇ ರೀತಿ BMTC ಆಗಿರ್ಬೋದು, KSRTC ಆಗಿರ್ಬೋದು, ಅದೇ ರೀತಿ SDA FDA ಇನ್ನಿತರ ಎಕ್ಸಾಮ್ಗಳು ನಡೆಸಿದ ಒಂದು ಹಿಸ್ಟ್ರಿ ಕ್ವಶನ್ಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದಾಗ ಮಾತ್ರ ನಿಮಗೆ ಏನಾಗ್ತಪ್ಪ ಅಂದರೆ ನಿಮಗೆ ಒಂದು 15 ಬಂದರಿಂದ ಸಹ ನೀವು ಅಲ್ಲಿ 12ರಿಂದ 13ವರೆಗೂ ಸಹ ಅಂಕವನ್ನು ಗಳಿಸಬಹುದು ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಇಲ್ಲಿ ಇತಿಹಾಸಕ್ಕಾಗಿ ನೀವು ಯಾವ ಬುಕ್ ಓದಬೇಕಪ್ಪ ಅಂದರೆ ಇಲ್ಲಿ ನೀವು ಓದುವ ಬುಕ್ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಗಳಿಗೆ ನೀವು ಮೊದಲ ಆದ್ಯತೆ ನೀಡಬೇಕು. ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ಆದ್ಯತೆ ಪ್ರಥಮವಾಗಿ ನೀಡಿ ಆನಂತರ ನೀವು ಯಾವುದೇ ಆಥರನ್ನು ಓದಿ ಸ್ನೇಹಿತರೆ. ಅದು ನಿಮ್ಮ ಇಚ್ಛೆಗೆ ಬಿಟ್ಟ ಅಂತ ಹೇಳ್ತೀನಿ. ಆಥರ ಅಂದರೆ ನಿಮಗೆ ಈಗ ಮಂಜುನಾಥ್ ಸರ್ ಅವರ ಒಂದು ಬುಕ್ಸ್ ಆಗಿರ್ತದೆ, ಈ ರೀತಿ ಬುಕ್ಸ್ಗಳನ್ನು ನೀವು ಓದಿ. ಅದೇ ರೀತಿ ಕರ್ನಾಟಕ ಹುಸೇನ್ ನಾಯಕ್ ಸರ್ ಅವರ ಒಂದು ಇತಿಹಾಸ ಬುಕ್ ಇರ್ತದೆ. ಇಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಯಾಕೆ ಕೊಟ್ಟಿದೆ ಅಂದರೆ ಹಲವಾರು ಕೆ ಇ ಅವರು ನಡೆಸಿರುವ ಎಕ್ಸಾಮ್ ನೋಡಿದಾಗ ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ನೇರವಾಗಿ ಇತಿಹಾಸ ಕ್ವಶನ್ಗಳು ಬಂದಿದೆ ಸ್ನೇಹಿತರೆ. 12ನೇ ತರಗತಿಯ ಇತಿಹಾಸ ಪುಸ್ತಕ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕ ಇರುತ್ತೆ ಸ್ನೇಹಿತರೆ. ಆ ಪುಸ್ತಕ ಸಹ ಚೆನ್ನಾಗಿ 1 ಸಲ 2 ಸಲ ಓದಿ ಅಲ್ಲಿಂದ ಅತಿ ಹೆಚ್ಚಾಗಿ ಕೇಳಿದರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇತಿಹಾಸ ಕ್ವಶನ್ ಎಲ್ಲಿಂದ ಅಂದರೆ 12ನೇ ತರಗತಿ ಇತಿಹಾಸ ಬುಕ್ಕಿನಿಂದ ಅತಿ ಹೆಚ್ಚಾಗಿ ಬಂದಿವೆ. ಅದೇ ರೀತಿ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಸಹ 13ಕ್ಕಿಂತ ಜಾಸ್ತಿ ಅಂದರೆ 15 ಸಹ ಸರಾಸರಿ ಅಂದರೆ 15-13ಕ್ಕಿಂತ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಒಂದ್ಸಲ ಈ ಜನರಲ್ ಸೈನ್ಸ್ನ ಫೋಕಸ್ ಮಾಡಿರ್ತಾರೆ. ಅದಕ್ಕಾಗಿ ನೀವು ನೋಡಬೇಕಪ್ಪ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂದ್ರೆ ವಿಜ್ಞಾನ ಜನರಲ್ ಸೈನ್ಸ್ ಬುಕ್, ಅಲ್ಲಿಂದ ನೀವು ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ಸಹ ನೀವು ಪ್ರಿಪೇರ್ ಆಗ್ಬೋದು. ಅದೇ ರೀತಿ 4G ಸೈನ್ಸ್ ಸಹ ಚೆನ್ನಾಗಿದೆ, ಅದು ಸಹ ನೀವು ಪ್ರಿಪೇರ್ ಮಾಡ್ಬೋದು. ಅದೇ ರೀತಿ ವೆಂಕಟರಮಣ ಸ್ವಾಮಿ ಅಂತ ಇರ್ತಾ ಆ ಬುಕ್ ಸಹ ನೀವು ರೆಫರ್ ಮಾಡ್ಬೋದು. ಫಸ್ಟ್ ನೀವು ಪ್ರಿಪೇರ್ ಮಾಡಬೇಕಪ್ಪ ಅಂದರೆ ನಿಮಗೆ ಈಗ ಸಮಯದ ಅಭಾವ ಕಡೆಯಿಂದ ಕರ್ನಾಟಕ ಟೆಕ್ಸ್ಟ್ ಬುಕ್ಕನ್ನು 1ರಿಂದ 2 ಸಲ ಓದಿ ಸ್ನೇಹಿತರೆ. ಅದೇ ಚೆನ್ನಾಗಿ ಓದಿ ಅಲ್ಲಿಂದ ನೇರ ಕ್ವಶನ್ ಮತ್ತು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರುವ ಜನರಲ್ ಸೈನ್ಸ್ ಕ್ವಶನ್ಗಳು ಸಹ ನೀವು 1 ಸಲದಿಂದ 2 ಸಲ ರಿವಿಷನ್ ಮಾಡಬೇಕು.
ಓಲ್ಡ್ ಕ್ವಶನ್ ಪೇಪರ್ ಅಂದರೆ KE ಅವರು ನಡೆಸಿರುವ ಮತ್ತು KPSC ನಡೆಸಿರುವುದು ಅಥವಾ ರೀತಿ ಇನ್ನಿತರ ಇಲಾಖೆಗಳಿಂದ ಒಂದು ನಡೆಸಿರುವ ಎಕ್ಸಾಮ್ಗಳ GK ಪತ್ರಿಕೆಯಲ್ಲಿ ಸೈನ್ಸ್ ಜನರಲ್ ಸೈನ್ಸ್ ಕ್ವಶನ್ ಅಂದರೆ ಆ ಕ್ವಶನ್ಗಳು ಸಹ ನೀವು ರಿವಿಷನ್ ಮಾಡಲೇಬೇಕು. ಮೆಂಟಲಿಟಿ ಅಂದರೆ ಇತ್ತೀಚೆಗೆ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಈಶ್ವರಗಿರಿ ಪಾಠಶಾಲೆ ಅಂತಿದೆ, ಆ ಯೂಟ್ಯೂಬ್ ಚಾನಲ್ ಫಾಲೋ ಅಪ್ ಮಾಡಿ ಡೈಲಿ 1 ಗಂಟೆ ಅಥವಾ 1.5 ತಾಸು ನೀವು ಆ ಮೆಂಟಲಿಟಿ ಕ್ಲಾಸಿಗೆ ನೀವು ಅಟೆಂಡ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡಿ. ಆವಾಗ ನೀವು ಮೆಂಟಲಿಟಿಯಿಂದ 13 ಕೇಳಿ 15 ಕೇಳಿ ಎಷ್ಟು ಕೇಳಿದ್ರೂ ಸಹ ನೀವು ಒಂದು 10ಕ್ಕಿಂತ ಮೇಲೆ ತೊಗೊಂಡ್ರೆ ನಿಮ್ಗೆ ಒಳ್ಳೆ ಸ್ಕೋರ್ ಅಂತ ಹೇಳ್ಬೋದು. 15 ಕೇಳಿದ್ರೆ 12ಕ್ಕಿಂತ 13 ತೊಗೋಬೇಕು, ಆವಾಗ ನಿಮ್ಗೆ ಒಂದು ಒಳ್ಳೆ ಸ್ಕೋರು. ಮೆಂಟಲಿಟಿ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಫಾಲೋ ಅಪ್ ಮಾಡಿ. ಅದೇ ರೀತಿ ಹಿಂದಿನ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಮೆಂಟಲಿಟಿ ಕೇಳಿರ, ಯಾವ ಒಂದು ಪಾಠದಿಂದ ಕೇಳಿದ್ರೆ ಆ ಪಾಠದ ಮೇಲೆ ನೀವು ಮೆಂಟಲಿಟಿ ಪ್ರಿಪೇರ್ ಆಗಿ ಸ್ನೇಹಿತರೆ. ಇದರ ಉದಾಹರಣೆ ರೈಲ್ವೆ ಆಗಿರ್ಬೋದು, ದಿಕ್ಕುಗಳಾಗಿರ್ಬೋದು, ಆಯಾತಕಾರಗಳಾಗಿರ್ಬೋದು, ಈ ರೀತಿ ಚಾಪ್ಟರ್ಗಳಿಂದ ಬಂದಂತಹ ಆ ಚಾಪ್ಟರ್ಗಳ ಬಗ್ಗೆ ಫೋಕಸ್ ಮಾಡಿ. ಅದೇ ರೀತಿ ಹಿಂದಿನ ಎಲ್ಲ ಕ್ವಶನ್ ಪೇಪರಿಂದ ನೀವು ಮೆಂಟಲಿಟಿ ಪ್ರಾಕ್ಟೀಸ್ ಮಾಡಿ. ಅಲ್ಲಿಂದ ನಿಮಗೆ ನೇರವಾಗಿ ಬರ್ತಂದರೆ ನೇರ ಅಂಕಿ ಸಂಖ್ಯೆಗಳು ಮಾತ್ರ ಚೇಂಜ್ ಆಗಿರ್ತವೆ. ಅದೇ ರೀತಿ ಜಿಯೋಗ್ರಫಿ ಸಬ್ಜೆಕ್ಟ್ ಅಂದರೆ ಇತ್ತೀಚೆಗೆ KE ಅವರು ಡಿಫ್ರೆಂಟ್ ಕ್ವಶನ್ ಆದ ಸ್ನೇಹಿತರೆ, ಡೀಪಾಗಿ ಕೊಡ್ತಾರೆ ಜಿಯೋಗ್ರಫಿ ಮೇಲೆ. ಈ ಜಿಯೋಗ್ರಫಿ ಒಂದು ಲೈನ್ ಇದ್ರೂ ಸಹ ನಿಮಗೆ ಆನ್ಸರ್ ಮಾಡೋದು ಬಹಳ ಕಷ್ಟ ಆಗಿರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಈ ಜಿಯೋಗ್ರಫಿ ನೀವು ಪ್ರಿಪೇರ್ ಆಗಬೇಕಪ್ಪ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಕು ಮತ್ತು ಅದೇ ರೀತಿ PUC ಫಸ್ಟ್ ಇಯರು ಜಿಯೋಗ್ರಫಿ ಬುಕ್ ಇರುತ್ತೆ, ಆ ಜಿಯೋಗ್ರಫಿ ಬುಕ್ ನೀವು ಫಾಲೋ ಅಪ್ ಮಾಡಿ. ಅದೇ ರೀತಿ ಈಗ ಹಲವಾರು ಮಾರುಕಟ್ಟೆಯಲ್ಲಿ ಹಲವಾರು ಇದ್ದಾವೆ ಸ್ನೇಹಿತರೆ. KM ಸುರೇಶ್ ಸರ್ ಅವರಾಗಿರ್ಬೋದು, ರಂಗನಾಥ್ ಸರ್ ಆಗಿರ್ಬೋದು, ಅದೇ ರೀತಿ ಶರಣಯ್ಯ ಬಂಡರಿಮಠ್ ಸರ್ ಅವರ ಒಂದು ಜಿಯೋಗ್ರಫಿ ಬುಕ್ ಆಗಿದೆ. ಅದೇ ರೀತಿ ಇನ್ನೂ ಹಲವಾರು ಆಥರ್ಸ್ ಬುಕ್ ಸಿಗ್ತವೆ. ಆ ಆಥರ್ ಬುಕ್ಸ್ ಓದೋಕ್ಕಿಂತ ಮೊದಲು ನೀವು ಒಂದು ಸಲ ಏನು ಮಾಡಬೇಕಪ್ಪ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಜಿಯೋಗ್ರಫಿ ನೀವು 1 ರಿಂದ 2 ಸಲ ಓದಿದ್ರೆ ನೀವು ಆರಾಮಾಗಿ ನೀವು ಕವರ್ ಆಗ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ 9ನೇ ತರಗತಿಯಲ್ಲಿ ಕರ್ನಾಟಕ ಜಿಯೋಗ್ರಫಿ ಕೊಟ್ಟಿದ್ರೆ, 10ನೇ ತರಗತಿಯಲ್ಲಿ ಭಾರತ ಜಿಯೋಗ್ರಫಿ ಕೊಟ್ಟಿದ್ರೆ, ಅದೇ ರೀತಿ 8ನೇ ತರಗತಿಯಲ್ಲಿ ಅಂದರೆ ಅಲ್ಲಿ ಜಲ ಅಂದರೆ ಅಲ್ಲಿ 8ನೇ ತರಗತಿಯಲ್ಲಿ ಈ ಜಲಗೋಳ, ಭೂಗೋಳ ಈ ರೀತಿ ಕೊಟ್ಟಿದೆ, ಅಲ್ಲಿ ಸಹ ನೀವು ಕವರ್ ಆಗ್ಬೋದು 8ನೇ ತರಗತಿಯಲ್ಲಿ. ಅದೇ ರೀತಿ 6ನೇ ತರಗತಿ 7ನೇ ತರಗತಿ ಇಲ್ಲಿ ಭಾಗಗಳಂದರೆ ವಿಭಾಗಗಳು, ಕರ್ನಾಟಕದ ವಿಭಾಗಗಳನ್ನು ಕರಿತೀವಿ, ಆ ರೀತಿ ನಿಮ್ಗೆ ಕವರ್ ಆಗ್ತಾವೆ. ಅದಕ್ಕಾಗಿ ನೀವು ಜಿಯೋಗ್ರಫಿ ಬುಕ್ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ನೀವು ಕರ್ನಾಟಕ ಟೆಕ್ಸ್ಟ್ ಬುಕ್ಕನ್ನೇ ನೀವು ಫಾಲೋ ಅಪ್ ಮಾಡಿ. ಆನಂತರ ನೀವು ಯಾವ ಥರನೂ ಓದ್ತಿರಲ್ಲ ಅವರನ್ನು ಚೂಸ್ ಮಾಡ್ಕೊಳ್ಳಿ, ನೀವು ಚೆನ್ನಾಗಿ ಆ ಥರ ಬುಕ್ ಓದಿ ಸ್ನೇಹಿತರೆ. ಅದೇ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ KM ಸುರೇಶ್ ಸರ್ ಅಥವಾ PS ಗಂಗಾಧರ್ ಸರ್ ಅವರ ಒಂದು ಪಠ್ಯ ಪುಸ್ತಕವಿರ್ತಾ, ಈ ಆಥರ್ ಬುಕ್ಗಳು ಸಹ ನೀವು ಫಾಲೋ ಅಪ್ ಮಾಡಿ ಸ್ನೇಹಿತರೆ. ಫಾಲೋ ಅಪ್ ಮಾಡೋ ಜೊತೆಗೆ ಹಳೆಯ ಓಲ್ಡ್ ಕ್ವಶನ್ ಪೇಪರು ಸಂವಿಧಾನದಿಂದ ಬಂದಿರುವ ನೀವು ಒಂದು ಕ್ವಶನ್ ಬಿಡೋದು ಹಾಗೆ ಚೆನ್ನಾಗಿ ರಿವಿಷನ್ ಮಾಡಿ. ಅಲ್ಲಿಂದ ನೇರವಾಗಿ ಕ್ವಶನ್ ಬರ್ತಾವೆ ಸ್ನೇಹಿತರೆ. 1 ರಿಂದ 5 ಇವು ಹಳೆ ಪತ್ರಿಕೆಯಿಂದ ಬರ್ತಾವೆ ಸ್ನೇಹಿತರೆ. ಸಂಭವ ಇರ್ತದೆ, ಯಾಕಪ್ಪ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದೇ ತರಹದ ನೀವು ಒಂದು ಕ್ವಶನ್ ಸಹ ಮಿಸ್ ಮಾಡಿದಾಗೆ ನೀವು ಸ್ಟಡಿ ಮಾಡಬೇಕು. PS ಗಂಗಾಧರ್ ಸರ್ ಅಥವಾ KM ಸುರೇಶ್ ಸರ್ ಅವರ ಒಂದು ಪುಸ್ತಕವನ್ನು ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೊಳ್ಳಿ, ಅದು 1 ರಿಂದ 2 ಸಲ ಓದಿ. ಅದೇ ರೀತಿ ಎಕನಾಮಿಕ್ಸು, ಇಲ್ಲಿ ನೋಡಿ ಎಕನಾಮಿಕ್ಸ್ 4 ಮಾರ್ಕ್ಸ್ ಕೇಳಿದ್ರೆ ಸ್ನೇಹಿತರೆ. ಎಕನಾಮಿಕ್ಸ್ ಅಂದರೆ ಇತ್ತೀಚೆಗೆ ಏನು ಮಾಡ್ತಾರಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಮುಖಾಂತರ ಕೇಳ್ತಾರೆ ಸ್ನೇಹಿತರೆ. 4 ರಿಂದ 8ವರೆಗೂ ಸಹ ಕೇಳುವ ಸಂಭವ ಇರ್ತದೆ. ಅದೇ ರೀತಿ ಎಕನಾಮಿಕ್ಸ್ ಅಂದರೆ ಆರ್ಥಿಕ ಸಮೀಕ್ಷೆ ಆಗಿರ್ಬೋದು, ಆರ್ಥಿಕ ಸಮೀಕ್ಷೆ, ಭಾರತ GDP ಆಗಿರ್ಬೋದು, ಭಾರತವು ಇಡೀ ವಿಶ್ವದಲ್ಲಿ ಎಷ್ಟನೇ ಆರ್ಥಿಕ ಒಂದು ರಾಷ್ಟ್ರವಾಗಿದೆ ಅಂದರೆ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ, ಈ ರೀತಿ ಕ್ವಶನ್ಗಳು ಕೇಳ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಎಕನಾಮಿಕ್ ಸರ್ವೆ ಅಂದರೆ ಇತ್ತೀಚಿನ ಒಂದು ಬಜೆಟ್ಗಳ ಮೇಲಾಗಿರ್ಬೋದು, ಕೇಂದ್ರ ಬಜೆಟ್ ಆಗಿರ್ಬೋದು ಅಥವಾ ರಾಜ್ಯ ಬಜೆಟ್ಗಳಾಗಿರ್ಬೋದು, ಕರ್ನಾಟಕ ರಾಜ್ಯದ ಯೋಜನೆಗಳಾಗಿರ್ಬೋದು, ಭಾರತ ಸರ್ಕಾರದ ಯೋಜನೆಗಳಾಗಿರ್ಬೋದು, ಈ ಯೋಜನೆಗಳು ಸಹ ಮೇಲೆ ಕೇಳುವ ಸಂಭವ ಇರ್ತಾವೆ. ಉದಾಹರಣೆ ಜಲ ಜೀವನ್ ಮಿಷನ್ ಆಗಿರ್ಬೋದು, ಅದೇ ರೀತಿ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ, ಈ ರೀತಿ ಯೋಜನೆಗಳ ಮೇಲೆ ನಿಮಗೇನು ಮಾಡ್ತಾರಪ್ಪ ಅಂದ್ರೆ ಇತ್ತೀಚೆಗೆ MG ನರೇಗಾದ ಹೆಸರು ಬದಲಾಗಿದೆ. ಆ MG ನರೇಗಾದ ಹೆಸರೇನು, ಈ ರೀತಿ ನಿಮಗೆ ಅಂದರೆ ಅಲ್ಲಿ ರಿಲೇಟೆಡ್ ಆಗಿ ಎಕನಾಮಿಕ್ಸ್ ಆ್ಯಂಡ್ ಇದಕ್ಕಾಗಿ ಈ ಎಕನಾಮಿಕ್ಸ್ ಅಂದರೆ MG ನರೇಗಾದಲ್ಲಿ ಕೂಲಿ ದರ ಎಷ್ಟಿದೆ, ಇದು ಎಕನಾಮಿಕ್ಸ್ ರಿಲೇಟೆಡ್ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ GKನೂ ಕರೆಂಟ್ ಅಫೇರ್ಸ್ ಸಂಬಂಧಪಡ್ತಾ, ಎಕನಾಮಿಕ್ಸ್ ಸಂಬಂಧಪಡ್ತಾ, ಈ ರೀತಿ ಕರೆಂಟ್ ಅಫೇರ್ಸ್ ಜೊತೆಗೆ ಎಕನಾಮಿಕ್ಸ್ ಕ್ವಶನ್ಗಳು ಜಾಸ್ತಿ ಬರ್ತಿರ್ತವೆ. ಅದಕ್ಕಾಗಿ ನೀವು ಒಂದು ಬೆಸ್ಟ್ ಬುಕ್ ಇದೆ, ಅದೇ ಗರಣೇಶ್ ಸರ್ ಅವರ ಒಂದು ಬುಕ್ ಇದೆ. ಆ ಗರಣೇಶ್ ಸರ್ ಅವರ ಒಂದು ಬುಕ್ ಸಹ ನೀವು ಫಾಲೋ ಮಾಡಬಹುದು. ಕೃಷ್ಣಮೂರ್ತಿ ಗರಣಿ ಅಂತ ಅವ್ರ ಹೆಸರು, ಅವ್ರ ಬುಕ್ ಸಹ ಚೆನ್ನಾಗಿದೆ ಸ್ನೇಹಿತರೆ. ಅವ್ರ ಬುಕ್ ಸಹ ನೀವು ಫಾಲೋ ಅಪ್ ಮಾಡಿ. ಎಕನಾಮಿಕ್ಸಲ್ಲಿ ಅತಿ ಹೆಚ್ಚಾಗಿ ನೀವು ನಂಬರ್ ಗಳಿಸ್ಬೋದು ಅಂತ ಹೇಳ್ತೀನಿ. ಎನ್ವೈರ್ಮೆಂಟ್ ಪರಿಸರ ಅಧ್ಯಯನಕ್ಕೆ ನೀವು ಬೆಸ್ಟ್ ಬುಕ್ ಅಂದರೆ 6ನೇ ತರಗತಿಯಿಂದ 6ನೇ ತರಗತಿ 10ನೇ ತರಗತಿವರೆಗೂ ಎಲ್ಲ ಬುಕ್ಸನ್ನು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಂತ ಓದಿ. ಮತ್ತು ಅದೇ ರೀತಿ ಭೈರಪ್ಪ ಸರ್ ಅವರ ಒಂದು ಎನ್ವೈರನ್ಮೆಂಟ್ ಬುಕ್ ಕೊಡ್ತಾರೆ ಅಂದರೆ ಆ ಭೈರಪ್ಪ ಸರ್ ಅವರ ಒಂದು ಎನ್ವೈರನ್ಮೆಂಟ್ ಪುಸ್ತಕವನ್ನು ಆಥರಾಗಿ ತೊಗೊಳ್ಳಿ, ಅದು ಚೆನ್ನಾಗಿದೆ. ಆ ಪುಸ್ತಕವನ್ನು ನೀವು ಫಾಲೋ ಅಪ್ ಮಾಡಬಹುದು. ಅದರಿಂದ ಹಲವಾರು ಕ್ವಶನ್ಗಳು ಬರ್ತವೆ. ಸ್ಟ್ರಾಟಜಿಕ್ GK ಅಂತ ಇರ್ತದೆ. ಸ್ಟ್ರಾಟಜಿಕ್ GK ಅದು ನಿಮ್ಮ ಒಂದು ಹಿಡಿತದ ಮೇಲೆ ಇರ್ತದೆ. ಯಾವುದೇ GK ಬುಕ್ ಓದಿರಿ, ಉದಾಹರಣೆ
ಉದಾಹರಣೆ ನೂತನ ಜಿ ಕೆ ಅಂತಿದೆ, ಅದೇ ರೀತಿ ಮಿಲೆನಿಯಂ ಅಂತಿದೆ, ಅದೇ ರೀತಿ ಪಾರಾಮ ಬುಕ್ ಇದೆ. ಈ ರೀತಿ ಬುಕ್ಗಳನ್ನು ನೀವು ಆಯ್ದುಕೊಂಡು ಏನು ಮಾಡಬೇಕು, ಒಂದು ಜಿ ಕೆ ಸ್ಟಡೀಸ್ ಅಂದರೆ ಎಲ್ಲ ಬಂತು. ಅದರಲ್ಲಿ ಹಿಸ್ಟ್ರಿ ಬಂತು, ಕರೆಂಟ್ ಅಫೇರ್ಸ್ ಬಂತು, ಸೈನ್ಸ್ ಬಂತು, ಮೆಂಟಾಲಿಟಿ, ಜಿಯೋಗ್ರಫಿ ಎಲ್ಲ ಆಲ್ಮೋಸ್ಟ್ ಜಿ ಕೆ ಅಂದರೆ ಸ್ಟ್ರಾಟಜಿ ಜಿ ಕೆ ಅಂತ ಇರ್ತದೆ ಸ್ನೇಹಿತರೆ. ಅದರಲ್ಲಿ ಕಾಮನ್ ಆಗಿ ಕೇಳ್ತಿರ್ತಾರೆ, ಅದಕ್ಕಾಗಿ ನೀವು ಸ್ಟ್ರಾಟಜಿಯನ್ನು ಆಯ್ದುಕೊಳ್ಳಬೇಕು. ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ಅಂದರೆ ದಿನನಿತ್ಯ ಯಾವ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚಂದ್ರಯಾನ ಉಡಾವಣೆ ಆಗಿರ್ಬೋದು, ಇತ್ತೀಚೆಗೆ ಕ್ಷಿಪಣಿಗಳು ಉಡಾವಣೆ, ಯಾವ್ದಾದ್ರು ಹೊಸ ಕ್ಷಿಪಣಿ ಉಡಾವಣೆ ಅಂದರೆ, ಮತ್ತು ಏನಾದರೂ ಸೈನ್ಸ್ ಅಂದರೆ ದಿನನಿತ್ಯದಲ್ಲಿ ಏನಾದರೂ ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಅಭಿವೃದ್ಧಿಗೊಂಡಾಗ ಅದರ ಮೇಲೆ ಕ್ವಶನ್ಗಳು ಕೇಳುವ ಸಂಭವ ಇರುತ್ತೆ. ಅದಕ್ಕಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜೊತೆಗೆ ನೀವು ಭಾಳ ಒತ್ತು ಕೊಡಿ. ನಿಮ್ಮ ಒಂದು ಈ ಏನು ಕ್ವಶನ್ ಪ್ಯಾಟರ್ನ್ ಇದೆ ಇದರ ಮೇಲಿನ ಕೇಳುವ ಸಂಭವ ಇರುತ್ತೆ ಸ್ನೇಹಿತರೆ. ಇಲ್ಲಿ 1-2 ಮಾರ್ಕ್ಸು ವ್ಯತ್ಯಾಸ ಆಗ್ತದೆ. ಅದಕ್ಕಾಗಿ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಚೆನ್ನಾಗಿ ಕವರ್ ಆಗಿ, ನಿಮಗೆ ಈ ಕವರ್ ಅಂದರೆ ಈ ಏನು ಸಬ್ಜೆಕ್ಟ್ ಕೊಟ್ಟಿದ್ದೀನಿ, ಇಲ್ಲಿ ಏನು ಸಬ್ಜೆಕ್ಟ್ ಇದ್ದಾವೆ ಈ ಸಬ್ಜೆಕ್ಟ್ಗಳು ನೀವು ಚೆನ್ನಾಗಿ ಹೇಳ್ತಿದ್ದರೆ ಇಲ್ಲಿ ನೀವು 70ರಿಂದ 75-80 ಸಹ ನೀವು ಅಂಕಗಳನ್ನು ಗಳಿಸುವ ಒಂದು ಸಂಭವ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.